ಎಲ್ಲರಿಗೆ ಮೈದಾರ್ಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ಅಕ್ಕಿ ತಕ್ಷಣ ರೇಷನ್ ಇದು ಅಕ್ಕಿ ಅಂಗಡಿಯನ್ ಅಕ್ಕಿ 50 ರೂಪಾಯಿ ಕಿಲೋ ಅಂತ ಎಷ್ಟು ಚಲೋ ನೋಡ್ರಿ ಇವು. ನಾ ಇಡ್ಲಿ ಮಾತ್ರ ವಿಜಯ ಪಾಕಿಟೇ ತರಿಸ್ತೇನೆ ರೀ. ರೇಷನ್ ಅಕ್ಕಿ ಬರೀ ನಾ ಪಡ್ಡು ಮತ್ತು ದೋಸೆ ಮಾಡಕ್ಕೆ ವಾಪರಿಸ್ತೀನಿ. ಇಡ್ಲಿಗೆ ಮಾತ್ರ ವಿಜಯ ವಾಪರಿಸ್ತೀನಿ ರೀ. ಭಾಳ ಚಲೋ ಬರ್ತದೆ ವಿಜಯ ತಂದು ನೋಡ್ರಿ. ಬೇಕಾದ್ರೆ 3 ಬಾಟ್ಲಿ ವಾಟರ್ ಹಾಕಿದ್ರೆ ತುಂಬ ಬಟ್ಟಲ್ಲ ಉದ್ದಿನ ಬೇಳೆ ಹಾಕ್ಬೇಕು. ಅದ್ರ ಒಂದು ಸ್ವಲ್ಪ ಒಲೆಗೆ ಹಾಕಿ ನೆನೆಸ್ಬೇಕು ರುಬ್ಬ ಮುಂದೆ ಬರಾ ಮುಗಿದು ಆಗ್ತಾವೆ ಇಡ್ಲಿ. ನಾ ಬಟಾಟಿ ಕುದಿಸ್ಕೊಂಡಿಟ್ಟಿನಿ ನೋಡಿರಿ. ನಾ ಸಿಪ್ಪಿ ಸುಲಿದೆ ಹಾಕ್ತೇನೆ ರೀಪ್ಪ. ಬಟಾಟಿ ಪಟ್ನೆ ಜಲ್ದಿ ಪಾಣೆ ಕೊಡೋಕೆ ಬರ್ತದೆ. ಎಲ್ಲಿ ಕುದಿಸೋಣ ಸ್ವಲ್ಪ ಬಿಸಿಲು ಕೂತ್ಕೊಂಡ್ರೆ ಅದು ಜಿಗಿ 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 ಆಗ್ತಾವೆ ಈ ಕೈಯ. ನಾನು ಮೊದಲೇ ಹಿಂಗೆ ಮಾಡ್ಕೊಂಡಿರ್ತೀನಿ ರೀ. ನಮ್ಮ ಅಕ್ಕ ಮಾಡಿದ್ದಾಗ ಒಂದು ಸಲ ನೋಡಿದ್ದೆ. ಅವಾಗ ತಿನ್ನೋದು ನಾನು ಹಿಂಗೆ ಮಾಡಿರ್ತೀನಿ. ಒಬ್ರಿಗೆ ಕಲಿಯೋದಲ್ರಿ. ಮತ್ತು ನೋಡಿ ಅಕ್ಕಿ ನೆನಕ್ಕೆ ಇಟ್ಟಿನಿ. ನಾಳೆ ಪಡ್ಡು ಮಾಡ್ತೇನೆ ರೀ. ಪಡ್ಡು ಭಾಷೆ ಇರ್ತಾವೆ ನಮ್ಮ ಮನೆ ಮಾಡೋ ಎಷ್ಟು ಮೃದು ಆಗ್ತಾವೆ ನಾಳೆ ತೋರಿಸ್ತೀನಿ ನಿಮಗೆ. ಬಟ್ 4 ಕಪ್ ಅಕ್ಕಿ ಹಾಕಿದ್ರೆ ಒಂದೂವರೆ ಬಟ್ಟಲ ಯಾವ ಕಪ್ಪಲೆ ತಂದ್ರೆ 1 ಬಟ್ಟಲು ಉದ್ದಿನ ಬೇಳೆ ಹಾಕ್ರಿ. ಹ್ಯಾಂಗೆ ಬೇಕು ಹಂಗೆ ಬರ್ತಾವೆ ಪಡ್ಡು. ನನ್ನ ಮಗಳಿಗೆ ಭಾಳ ಇಷ್ಟ ರೀ ಪಡ್ಡು. ನನಗೂ ಭಾಷೆ ಇರ್ತಾರೆ ಪಡ್ಡು ಚಟ್ನಿ. ನಮ್ಮ ಮನೆಯವ್ರಿಗೆ ಭಾಳ ಚೆನ್ನಾಗಿ ನಂಗೆ ಎಲ್ಲಿ ಪಡ್ಡೆ ಮಾಡಲತ್ತಾರೆ. ನಾನೇ ಹೊಳ್ಕೋಲ್ಲ ಮಾತು ಹೇಳ್ತೀನಿ ನಿಮಗೆ. ಅಷ್ಟು ಚಂದ ಬರ್ತಾವೆ ರೀ ಪಡ್ಡು. ನಾ ಪಡ್ಡು ಮತ್ತು ಪಡ್ಡಿಗೆ ಮಾತ್ರ ಎಷ್ಟು ಮಾಡ್ತೀನಿ ನೋಡಿ. ಗ್ಯಾಸ್ ಕಟ್ಟಿ ಹೊಡೆಸ್ಕೊಂಡು ಈ ಕಡೆ ಹಾಲು ಕಾಸಾಕಿಟ್ಟೀನಿ ರೀ. ಈ ಕಡೆ ಚಹಾ ಹಾಕಿಟ್ಟೀನಿ. ಹಾಸಿಗೆ ತೆಗಿಬೇಕು. ಲೇಟ್ ಮಾಡಿದ್ದೆವು. ಚಹಾ ಕೊಡೋದು, ಹಾಸಿಗೆ ತೆಗೆದು ಕಸ ಹೊಡ್ಬೋದು ರೀ. ಥಂಡಿ ಭಾಳ ಅದ. ಸಂಡೇ ಅಂತ ಲೇಟ್ ಮಾಡಿದ್ದೆವು. ಕಸ ಹೊಡಿತೇನೆ ರೀ. ಬಾಂಡೆ ಇಲ್ರಿ ಹಾಕ್ತೀನಿ. ಬಾಂಡೆ ತಿಕ್ಕೊಂಡು ಮುಕ್ಕೊಂಡಿಲ್ರಿ. ನಿನ್ನ ಥಂಡಿ ಭಾಳ ಹತ್ತಿ ರಾತ್ರಿ ತಿಕ್ಕಿ ಮುಕ್ಕೊಂಡೇನಪ್ಪ. ಮುಂಜಾನೆ ಲೇಟ್ ಆದರೂ ನಡೀತದೆ ಅಂದ್ರೆ ಬಾಂಡೆ ಹತ್ತಿರ ಜಲ್ದಿನೇ ಹೇಳ್ಬೇಕಾಗ್ತದೆ ರೀ. ಬಿಸಿ ಚಹಾ ಕುಡಿತೇನೆ ರೀ. ಬಿಸಿ ಚಹಾ ಕುಡಿಯಕತ್ತೀವಿ ನೋಡಿರಿ. ಥಂಡಿ ಭಾಳ ಅದ. ನನ್ನ ಮಗಳಿನ ಎದ್ದಿಲ್ಲ ರೀ. ಸಂಡೇ ಅದತ್ತಿ ಇವತ್ತು ನೋಡಿರಿ. ನಮ್ಮ ಬಕ್ಕೆ ಹೆಂಗೆ ಆಡ್ತದೆ. ಅದಕ್ಕೆ ಮುಂದೆ ಏನಾಗ ಹೋಗೋದು ಬಿಡೋಕ್ರಿ. ಚಕ್ಕಂದು ಆಡ್ತವೆ. ನೋಡಿ ಅದೇನು ತಿನ್ನೋದ ಉಣೋದ. ಹೆಂಗೆ ಆಡಾಕತ್ತದ ನೋಡ್ರಿ ಇದಕ್ಕೆ. ಹಾಲು ಕೊಡು ಕ್ಯಾಟ್ ಪುಡು ತಿಂದು ನಮ್ಮನ್ನ ಆಡ್ತವೆ ರೀ. ಇಡ್ತಾನ ನನ್ನ ಮಗಳು ಬಲ್ಲಿ ಮುಕ್ಕೊಂಡಿತ್ರಿ ಹಾಸಿಗೆ ಬೆಚ್ಚಗೆ. ಈ ಹೊರಗೆ ಬಂದಿಟ್ಟು ಕಾಟನ್ ಮಾಡಾಕತ್ತವ. ಸಣ್ಣ ಕೂಸುಗಳಿದ್ದಂಗೆ ಇವನು. ನಾವು ಇಟ್ಟು ಮಾತಾಡ್ತೇವೆ, ಇಟ್ಟು ಮಾತಾಡಲ್ಲ. ಇಟ್ಕೊಂಬಂದೇನ್ರಿ. ಈಗ 4 ಎದ್ದು ಚಾದ್ದು ಈ ಪರಿಚಯ ಹೊಡಿಸ್ತೀನಿ ನೋಡಿ. ಇವತ್ತು ಭಾಳ ಥಂಡಿ ಅದ್ರಿ ಸೀರ. ಇನ್ನೂ ಕಡಿಮೆ ಆಗ್ತಾವೆ. ನಾನು ಹೆಚ್ಚು ಆಲಕ್ಕತ್ತದೆ. ಈ ಬಂದೂಣಿ ತನಕ ಇರ್ತವೆ ನೋಡಿ. ಥಂಡಿ ಬನ ನಡಕ್ತಾವೆ. ಅದು ಬಂದೂಣಿ ಈ ಟೈಮಿಗೆ ಈ ಬದ್ನಿಕಾಯಿ ಪಲ್ಯ ಉಣ್ಬೇಕು. ಭಾಳ ಟೇಸ್ಟ್ ಇರ್ತಾವೆ ಬದ್ನಿಕಾಯಿ. ರುಚಿ ಬರ್ತದೆ ಈ ಕಾಯಿಪಲ್ಲೆ. ಥಂಡಿ ಬಿಟ್ಟಟ್ಟು ಬೆಳೆ ಬರ್ತಾವೆ ಬಿಡಿ. ರೈತರಿಗೆ ಸಹಾಯ ಆಗ್ತದೆ. ಪರಿಚಯ ಹೊಡಿಸ್ತೀನಿ ನೋಡ್ರಿ. ಹಿತ್ಲಾಗೋಗಿ ಹೊಟ್ಟೆ ನೀರು ತಂದು ನೋಡಿ. ತಾಪೇನು ಹತ್ತದೆ ಅಂತ ಪರಿಚಯ ಹೊಡ್ಸ್ಕೊಂಡು ನಡಿ ವಾ ನಡಿ ಸೋಪಿ ವಾ ನಡಿಯಪ್ಪ. ಏನು ಪರಿಚಯ ಹೊಡ್ಸೋಂಗೆ ಬರ್ತಾನೆ ರೀ. ಕಾಲ ದಿನಕ್ಕೆ ಹುಡಿ ಈಗ ಸಣ್ಣ ಮಣ ಕೊಡ್ತಾರೆ. ಪಕ್ಷಿ ಮೇಲೆ ಮಣ ಕೂತನ ಕಾಲೇಜ್ ಆಗಿರ್ತಾರೆ. ಓ
ನೋಡಿರಿ ಕರ್ಲಿಕತ್ತಾರ ನೋಡಿರಿ. ಸಂಡೇ ಮನ್ಯಾಗ ಅಪ್ಪ ಮಗ ಜಗಳ. ಹೇಳಿ ಏನು ಹಾಂ ಏನು ಹಾಂ ಕೇಳ್ತೀನಲ್ಲ ನೋಡಿರಿ. ಅವ್ರ ಅಪ್ಪಗೆ ಹೆಂಗೆ ಮಾಡ್ತಾನೆ ನೋಡಿರಿ. ಸಂಡೆಕೊಮ್ಮಿಟ್ಟು ಕಾಡ್ತಾನೆ ನೋಡಿರಿ. ಜೀವಾತಿನ ಜಲ್ದಿ ಮಾಡ್ತಾಳೆ. ಅದು ಬೇಕು ಇದು ಬೇಕು, ಅದು ಬೇಕು ಇದು ಬೇಕು. ಹಾಂ ಒಬ್ಬಕ್ಕಿನ ಲಾಡ್ ಹೆಚ್ಚಾಗ್ಯದ್ರಿಕೆ ಇದೊಂದು ಜಾಗ. ನೋಡ್ರಿ ಹೆಂಗೆ ಮಾಡ್ತಾ ಜಳಕ ಮಾಡೋಣ ಇಟ್ಟು ಕಾಡಾಗತ್ತ ನೋಡಿ. ಸರಿತೀನಿ ಹ್ಯಾಂಗೆ ಜಗಳ ಆಡ್ತಾವ ನೋಡ್ರಿ. ಹಾಂ ನಾಳೆ 24ಕ್ಕೆ ಪ್ರವಾಸ ಹೊಂಟಾಗ ಹೊಸಪೇಟೆಗೆ. ಅದು ಬೇಕು ಇದು ಬೇಕು. ದೋಸೆ ಮಾಡೀನಿ. ಎಷ್ಟು ಚಂದ ಹೇಳಕತ್ತಾವ ನನ್ನ ಮಗ. ಪಡ್ಡು ಬೇಡ ಮಮ್ಮಿ ದೋಸೆನೇ ಮಾಡಂದ್ಲು. ಪಡ್ಡೂ ಮಾಡ್ಬೋದು ರೀ, ದೋಸೆನೂ ಮಾಡ್ಬೋದು. ಎಷ್ಟು ಚಂದ ಹೇಳಕತ್ತಾವ ನೋಡಿರಿ. 4 ಕಪ್ ಅಕ್ಕಿ, 1 ಬೇಳೆ ಉದ್ದಿನ ಬೇಳೆ ಹಾಕಿನ, ಮತ್ತು ಮೆಂತೆ ಕಡ್ಲಿ ಬೇಳೆ ಏನೂ ಹಾಕಿಲ್ಲ. ಎಷ್ಟು ಚಂದ ನೋಡಿರಿ. ನಮ್ಮ ಮನ್ಯಾಗ ಕಡಾಕ್ ಬೇಡ್ದಾಗ ಕಡಾಕ್ ಬಯಸ್ತೀನಿ. ರೇಷನ್ ಅಕ್ಕಿಲೇನೆ ಮಾಡೀನಿ ನಾ. ಇದ್ರ ಜೋಡಿ ಚಟ್ನಿ ತುಪ್ಪ ಅಂತಾರೆ. ಯಾಕಂದ್ರೆ ಎಣ್ಣೆಗೆ ಹಾಕೊಂಡು ನೋಡ್ರಿ. ಬಟಾಟೆ ಪಲ್ಯ ಮಾಡಿರಿ, ಬಟಾಟಿಲ್ಲ. ಚಟ್ನಿನೂ ಮಾಡಿಲ್ಲ. ಹಸು ಭಾಳ ಆಗ್ಯದಲ್ಕತ್ರಿ. ಚಟ್ನಿ ಹಚ್ಕೊಂಡು ನೋಡೋದು ಭಾಳ ಸ್ವಭಾವ ನಮ್ಮ ಮನ್ಯಾಗ. ಪುಟಾಣಿ ಶೇಂಗಾ ಚಟ್ನಿ ಇದು. ಶೇಂಗಾ ಚಟ್ನಿ ದೋಸೆ ಹಾಕೊಂಡು ಉಳ್ಕೊತಾರೆ ನೋಡಿರಿ. ನೋಡಿರಿ ಎಷ್ಟು ಚಂದ ಆಯ್ತು ನೋಡಿರಿ. ನನಗೇನು ನೋಡ್ತು ನೋಡಿ. ನನ್ನ ಮಗ ಚಟ್ನಿ ಇದು ಎಲ್ಲ ತಿನ್ಲಕತ್ತ. ದೋಸೆ ನಮ್ಮ ಬೆಕ್ಕೊಂಡು ಬರ್ಲಕತ್ತ. ಅದೇನು ಭಾಳ ತಿನ್ನೋರ ಸಂಡೇ ಅಲ್ಲಿ ಮಾಡ್ಕೊಂಡ್ರಿ ನೋಡಿರಿ. ಹಾಕ್ತೀನಿ ಎಷ್ಟು ಚಂದ ಆಗ್ತಾವೆ. ತೆಳ್ಳಗೆ ಬೆಡ್ತಕಲ್ರಿ ಪಟ್ ತೀಡ್ಬಿಡೋದು. ರೇಷನ್ ಅಕ್ಕಿಲೇನೆ ಚಂದ ಆಗ್ತಾವ್ರಿ ದೋಸೆ. ಚಲೋ ಅಕ್ಕಿಕ್ಕಿತ್ತ. ಬರ್ರಿ ತಿನ್ನೋಮ್ಮ ನೀವೆಲ್ಲರೂ. ದಪ್ಪ ಮಾಡ್ಕೊಂಡ್ರಿ. ನಂಗೆ ದಪ್ಪ ಮೆತ್ತಗೆ ಸೇರ್ತಾವ್ರಿ. ತೆಳ್ಳಗೆ ಸೇರಂಗಿಲ್ಲ ನಮ್ಮ ದೋಸೆ. ನೋಡಿ ಒಂದು ದೋಸೆ ಹೋಟೆಲ್ನಾಗ ಎಟ್ಟು ಕೊಡ್ತೀವಿ. ಎಲ್ಲ ತುಟ್ಟಿನೇ ಆಗ್ಯದ್ರ ಅವ್ರಿಗೆ ಅಡುಗೆ ಅನ್ನೋದು. ಮನೆ ಹಿಂಗೆ ಮಾಡ್ಕೊಂಡು ಹೊಟ್ಟೆ ತುಂಬ್ತಾರೆ. ಹೋಟೆಲ್ ಹಂಗೆ ತಿನ್ನೋದಾತೇನ್ರಿ. 4 ನೋಡಿ ತಿನ್ನೋದಾತ ರೊಕ್ಕ ಕೊಟ್ಟು. ಇದ್ರ ಮ್ಯಾಲೊಂದಿಟ್ಟು ಹಿಂಡಿ ಎಣ್ಣೆ ನೋಡಿ ಎಷ್ಟು ಕ್ರಿಸ್ಪಿ ಆಗ್ಯಾವ ನೋಡಿ. ಮಾಡೋದು ರೇಷನ್ ಅಕ್ಕಿ ಹಾಕಿ ಮನ್ಯಾಗ ಮಾಡ್ಕೊಂಡು ತಿನ್ನೋದು. ಹೋಟೆಲಾಗ ಒಂದು ದೋಸೆಕ್ಕೆ 70 ಆಗ್ಯದ್ರಿ ಈಗ. ಬರೀ ನಾಷ್ಟಕ್ಕೆ 70 ಕೊಟ್ಟರೆ ಊಟದ ಗತಿ ಏನು. ಅವ್ರು ತಮ್ಮ ರೇಟ್ ಹಚ್ಚವ್ರಿ. ಅದೆಲ್ಲ ತುಟ್ಟಿಗೆ ಅವ್ರಿಗೆ ಏನು ಅನ್ನೋದು ಅದು ತಪ್ಪಲ್ಲ. ಅನಿವಾರ್ಯದಾಗ ತಿನ್ಬೇಕಟ್ಟೆ. ಸುಮ್ಮನೆ ತಿನ್ನೋದು ಚಲೋ. ಹೊಟ್ಟೆಗೆ ಹೋಗಿ ಮನುಷ್ಯಾಗ ಒಂದೊಂದು ಸಾದಾ ಊಟ ಅಂದರೆ 300 ರೂಪಾಯಿ ಹಿಡಿತದೆ ರೀ. 300 ಮೇಲೆ ಹೊತ್ತು. ಮತ್ತು ಸಿಂಪಲ್ ಊಟ ನೋಡ್ರಿ ಎಷ್ಟು ಚಂದ ಆಗ್ಯದ. ವಾ ಬಟ್ಟೆ ತೊಳೆಯಕ್ಕೆ ಬಿಡ್ತೀನಿ. ಬಟ್ಟೆ ತೊಳೆದು ಮತ್ತು ಮಧ್ಯಾಹ್ನದಾಗ ಏನಾದರೂ ದೋಸೆ ಇಟ್ಟೋದ್ರೆ ಅದೇ ಮುಗಿಸಿ ಬಿಡ್ತೇನೆ. ಬಟ್ಟೆ ತೊಳ್ಕೊಂಡ್ಬರ್ತೇನೆ ಹೋಗಿ.